ಸರಿಯಾದ ಸಮಯಕ್ಕೆ ಆಂಬ್ಯುಲೆನ್ಸ್ ಸಿಗದೆ ದಾರುಣ ಸಾವು. ತಂದೆ ಜಾಗ ನೀಡಿದ್ದ ಆಸ್ಪತ್ರೆಯಲ್ಲೇ ಮಗನ ದುರಂತ ಅಂತ್ಯ. ಜನರ ಜೀವ ಉಳಿಸುವುದಕ್ಕೆ ಆಸ್ಪತ್ರೆಗೆ ತಮ್ಮ ಸ್ವಂತ ಜಾಗವನ್ನ ತಂದೆ ದಾನ ಕೊಟ್ಟಿದ್ರೆ, ಅದೇ ಆಸ್ಪತ್ರೆಯಲ್ಲಿ ಸರಿಯಾದ ಸಮಯಕ್ಕೆ ಆಂಬ್ಯುಲೆನ್ಸ್ ಸಿಗದೆ ಮಗನೊಬ್ಬ ದಾರುಣವಾಗಿ ಸಾವನ್ನಪ್ಪಿರೋ ಹೃದಯ ವಿದ್ರಾವಕ ಘಟನೆ ತುಮಕೂರು ಜಿಲ್ಲೆ ಪಾವಗಡದಲ್ಲಿ ನಡೆದಿದೆ. ಹೌದು, ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಸರಿಯಾದ ಸಮಯಕ್ಕೆ ಆಂಬ್ಯುಲೆನ್ಸ್ ಸಿಗದೆ ತಂದೆ ಜಾಗ ಕೊಟ್ಟ ಆಸ್ಪತ್ರೆಯಲ್ಲಿ ಮಗನೂ ಸಾವನ್ನಪ್ಪಿದ್ದಾನೆ. ತುಮಕೂರು ಜಿಲ್ಲೆ ಪಾವಗಡ ತಾಲೂಕಿನ ವೈಎನ್ ಹೊಸಕೋಟೆಯ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಸರಿಯಾದ ಸಮಯಕ್ಕೆ ಆಂಬ್ಯುಲೆನ್ಸ್ ಸಿಗದ ಹಿನ್ನೆಲೆ ರೋಗಿಯೊಬ್ಬ ಸಾವನ್ನಪ್ಪಿದ್ದಾನೆ. 42 ವರ್ಷದ ಸೈಯದ್ ಅಕ್ರಮ್ ಮೃತ ದುರ್ದೈವಿಯಾಗಿದ್ದಾರೆ. ಸೈಯದ್ ಅಕ್ರಮ್ಗೆ ಲೋ ಬಿಪಿ ಆಗಿದ್ದು ಹೆಚ್ಚಿನ ಚಿಕಿತ್ಸೆಗೆ ತಾಲೂಕು ಆಸ್ಪತ್ರೆಗೆ ಕರೆದೊಯ್ಯಲು ವೈದ್ಯರು ಸೂಚಿಸಿದ್ರು. ಆದರೆ ಆಂಬ್ಯುಲೆನ್ಸ್ 1 ಗಂಟೆ ಕಾದರೂ ಸಿಕ್ಕಿಲ್ಲ. ಇದರಿಂದ ಸೈಯದ್ ಅಕ್ರಮ್ ಸಾವನ್ನಪ್ಪಿದ್ದು ಆಸ್ಪತ್ರೆ ಅವ್ಯವಸ್ಥೆ ಬಗ್ಗೆ ಕುಟುಂಬಸ್ಥರು ಆಕ್ರೋಶ ಹೊರಹಾಕಿದ್ರು. ಸೈಯದ್ ಅಕ್ರಮ್ಗೆ ಉಸಿರಾಟದ ಸಮಸ್ಯೆ ಇತ್ತು. ಅವರನ್ನ ಅವರ ಸಹೋದರ ನಯಾಜ್ ಜನವರಿ 16ರಂದು ವೈಎನ್ ಹೊಸಕೋಟೆ ಆರೋಗ್ಯ ಕೇಂದ್ರಕ್ಕೆ ಕರೆತಂದಿದ್ರು. ರೋಗಿ ಸೈಯದ್ ಅಕ್ರಮ್ ಅವರನ್ನ ಟೆಸ್ಟ್ ಮಾಡಿದ ವೈದ್ಯರು ಅವರಿಗೆ ಲೋ ಬಿಪಿ ಆಗಿದೆ ಎಂದಿದ್ದು ಕೂಡಲೇ ಹೆಚ್ಚಿನ ಚಿಕಿತ್ಸೆಗೆ ಪಾವಗಡ ತಾಲೂಕು ಆಸ್ಪತ್ರೆಗೆ ಕರೆದೊಯ್ಯಲು ಸೂಚಿಸಿದ್ರು. ಆದರೆ ರೋಗಿಯನ್ನ ಶಿಫ್ಟ್ ಮಾಡಲು ಸುಮಾರು 1 ಗಂಟೆಗಳ ಕಾಲ ಆಂಬ್ಯುಲೆನ್ಸ್ಗೆ ಕಾದರೂ ಆಂಬ್ಯುಲೆನ್ಸ್ ಸಿಗಲೇ ಇಲ್ಲ. ಆಸ್ಪತ್ರೆಯಲ್ಲಿ ಆಂಬ್ಯುಲೆನ್ಸ್ ಇದ್ರೂ ಚಾಲಕನಿಲ್ಲ ಎನ್ನಲಾಗಿದೆ. ಹೀಗಾಗಿ ಸರಿಯಾದ ಸಮಯಕ್ಕೆ ಚಿಕಿತ್ಸೆ ಸಿಗದೆ ಸಹೋದರ ಸೈಯದ್ ಅಕ್ರಮ್ ಸಾವನ್ನಪ್ಪಿದ್ದಾರೆ ಅಂತ ನಯಾಜ್ ಗಂಭೀರ ಆರೋಪ ಮಾಡಿದ್ರು. ನನ್ನ ಸಹೋದರನಿಗೆ ಬಂದ ಪರಿಸ್ಥಿತಿ ಯಾರಿಗೂ ಬರಬಾರದು ಅಂತ ನಯಾಜ್ ಕಣ್ಣೀರು ಹಾಕಿದ್ರು. ನೀವು ಎಷ್ಟು ಗಂಟೆಗೆ ಬಂದ್ರಿ ಇಲ್ಲಿ? 1:30 ಗಂಟೆ ಆಗಿದೆ. ಟೈಮ್ ನೋಡಬೇಕು, 10 ಗಂಟೆ 12 ಮೇಲೆ ಬಂದಿದ್ದೀವಿ. 12ವರೆಗೆ. ಮತ್ತೆ ಏನೇನು ಮಾಡಿದ್ರು? ಏನು ಮಾಡೋದು ಸರ್, ಇಲ್ಲಿ ಬಂದು ನಮ್ಮ ತಮ್ಮನಿಗೆ ಬಹಳ ಸೀರಿಯಸ್ ಆಯಿತು. ತಗೋಬಾರದು ಅಂತ ಹೇಳಿದ್ರೆ ಅದು ಟ್ರೈ ಇಲ್ಲ. ಅದಕ್ಕೆ ಟ್ರೈ ಇದ್ರೆ ಕಾಲು ಕೆಳಗೆ ಹೋಗ್ತಾ ಇದ್ದಾವೆ. ನಾವೇ ಕಷ್ಟಪಟ್ಟು ಎತ್ಕೊಂಡ್ಬಂದು ಬಿಟ್ವಿ. ಬಿಟ್ವಿ ಅಲ್ಲಿ ಲೋಗ ಆಗಿದೆ ಅಂತ ಹೇಳ್ತಾರೆ. ಹೋಗ್ಲಿ ಬೇಗ ಆಂಬುಲೆನ್ಸ್ ಇದೆ, ಡ್ರೈವರ್ ಇಲ್ಲ ಅಂತಾರೆ. ಇಷ್ಟು ದೊಡ್ಡ ಹಾಸ್ಪಿಟಲ್ಗೆ ಆಂಬುಲೆನ್ಸ್ ಇಲ್ಲ, ಡ್ರೈವರ್ ಇದ್ರೆ ನಮ್ಗೆ ಅನುಕೂಲ ಮಾಡ್ಬೇಕು ಸರ್. ನಾವು ಅನುಕೂಲ ಮಾಡ್ದಂಗೆ ಜನಗಳಿಗೆ ಹೇಳ್ರಿ, ಏನ್ ಮಾಡಬೇಕು? ಅದಕ್ಕೆ ಹೇಳ್ತಿರೋದು ನಾನು. ಇಷ್ಟು ಕಷ್ಟಪಡಿದ್ರೆ ಮಾಮೂಲಿ ಜನಕ್ಕೆ ಏನಾಗುತ್ತೆ? ಆಕ್ಸಿಜನ್ ತಗೊಂಡು ಹೋಗ್ಬೇಕು ನಾವು ಹುಡುಗನ್ಗೆ. ನಾವು ಈ ಊರಿಗೋಸ್ಕರ, ಈ ಜನಕ್ಕೋಸ್ಕರ ನಾವು ಆಸ್ಪತ್ರೆಗೆ ಜಾಗ ಕೊಟ್ಟಿದ್ದೀವಿ. ನಮ್ಮ ಮಗನಿಗೆ ಹೆಂಗಿದ್ರೆ ಈ ಮಾಮೂಲಿ ಜನಕ್ಕೆ ಏನಾಗಬೇಕು ಬಿಡಿ. ಹೋಗ್ಬಿಟ್ಟೆ ನಮ್ಮ ಪ್ರಾಣ ನಮ್ಮ ಹುಡುಗಂದು ಏನ್ ಮಾಡ್ಬೇಕಾ? ನಮ್ಮ ಆಂಬುಲೆನ್ಸ್ ಒಂದು ಆಂಬುಲೆನ್ಸ್ ಇನ್ನೊಬ್ರು ಡ್ರೈವರ್ ಇರ್ತಾರೆ. ರಜಾ ಹೆಂಗ್ ಕೊಟ್ಟಿದ್ದಾರೆ? ಇಲ್ಲ ರಜಾ ಇಲ್ಲ ಐತೆ. ಏನ್ ಹೇಳು, ಯಾರು ಹೆಸರು ಪಡೆದ. ಇನ್ನು ವೈಎನ್ ಹೊಸಕೋಟೆಯ ಸಮುದಾಯ ಆಸ್ಪತ್ರೆ ನಿರ್ಮಾಣಕ್ಕೆ ಮೃತ ಸೈಯದ್ ತಂದೆ ಕೋಟ್ಯಾಂತರ ರೂಪಾಯಿ ಬೆಲೆಯ 1.5 ಎಕರೆ ಜಮೀನನ್ನ ಆಸ್ಪತ್ರೆಗೆ ದಾನ ಮಾಡಿದ್ರು. ಆದರೆ ವಿಧಿಯಾಟ ಎಂಬಂತೆ ತಂದೆ ದಾನ ಕೊಟ್ಟಿದ್ದ ಜಾಗದಲ್ಲೇ ನಿರ್ಮಾಣ ಆಗಿರೋ ಆಸ್ಪತ್ರೆಯಲ್ಲಿ ಮಗ ಸಾವನ್ನಪ್ಪಿರೋದು ದುರಂತವೇ ಸರಿ. ಆಂಬ್ಯುಲೆನ್ಸ್ಗಳು ಸರಿಯಾದ ಸಮಯಕ್ಕೆ ಸಿಗದ ಹಿನ್ನೆಲೆ ಅಲ್ಲಲ್ಲಿ ರೋಗಿಗಳು ಉಸಿರು ಚೆಲ್ತಾ ಇದ್ದು, ಇನ್ನಾದರೂ ಆರೋಗ್ಯ ಇಲಾಖೆ ಎಚ್ಚೆತ್ತು ಕೂಡಲೇ ಆಂಬ್ಯುಲೆನ್ಸ್ ಸೇವೆಯನ್ನ ಒದಗಿಸಿ ರೋಗಿಗಳ ಪ್ರಾಣವನ್ನ ಉಳಿಸಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ, ತುಮಕೂರು.